ಹಿಂದೂ ಧರ್ಮ ಗರ್ಭಗುಡಿ ಇದ್ದಂತೆ. ಎಲ್ಲರೂ ಹಿಂದೂ ಸಂಘಟನೆಗಳು ಒಗ್ಗಟ್ಟಾಗಬೇಕು. ವಿಶ್ವ ಪ್ರಸನ್ನ ತೀರ್ಥರು. ವಿಶ್ವ ಹಿಂದೂ ಪರಿಷತ್, ಬಜರಂಗದಳ, ರಾಮಸೇನಾ ಎಲ್ಲರೂ ಒಗ್ಗಟ್ಟಾಗಿ ಹಿಂದೂ ಧರ್ಮ ಎಂಬ ಗರ್ಭಗುಡಿಯ ರಕ್ಷಣೆಗೆ ಮುಂದಾಗಬೇಕು ಎಂದು ಉಡುಪಿ ಶ್ರೀ ಪೇಜಾವರ ಮಠದ ವಿಶ್ವ ಪ್ರಸನ್ನ ತೀರ್ಥರು ಕರೆ ನೀಡಿದರು. ರಾಮದುರ್ಗ ಪಟ್ಟಣದ ಶ್ರೀ ರಾಘವೇಂದ್ರ ಮಠದಲ್ಲಿ ಅಭಿನಂದನಾ ಸಮಾರಂಭದಲ್ಲಿ ದಿವ್ಯ ಸಾನ್ನಿಧ್ಯ ವಹಿಸಿ ಅವರು ಮಾತನಾಡಿದರು. ಆ ವೇಳೆ ಮಕ್ಕಳಿಗೆ ನಾವು ಸಂಸ್ಕೃತಿ ಸಂಸ್ಕಾರದ ಪಾಠವನ್ನು ಅವರನ್ನು ಸನ್ಮಾರ್ಗದಲ್ಲಿ ನಡೆಸಬೇಕಾದದ್ದು ನಮ್ಮೆಲ್ಲರ ಕರ್ತವ್ಯವಾಗಿದೆ ಎಂದು ಅವರು ತಿಳಿಸಿದರು. ನಂತರ ರಾಮದುರ್ಗ ಪಟ್ಟಣದ ಮುದಕವಿ ಗ್ರಾಮಕ್ಕೆ ತೆರಳಿ ಅಲ್ಲಿನ ಗೋಶಾಲೆಯನ್ನು ಶ್ರೀಗಳು ಉದ್ಘಾಟಿಸಿದರು. ನಂತರ ಶಬರಿಕೊಳ್ಳಕ್ಕೆ ಶಬರಿದೇವಿಯ ಗುಡಿಗೆ ತೆರಳಿ ಪೂಜೆ ಸಲ್ಲಿಸಿ ತೆರಳಿದರು. ಈ ವೇಳೆ ಕರಸೇವಕರಾದ ಜಿ.ಬಿ. ಮೋಡಕ್, ಮಲ್ಲಿಕಾರ್ಜುನ್ ಬಾವಿಕಟ್ಟಿ, ರಮೇಶ್ ಪ್ರಭು ಅವರಿಗೆ ಶ್ರೀಗಳ ಸನ್ಮಾನಿಸಿದರು. ಈ ವೇಳೆ ಅಭಿನಂದನಾ ಸಮಿತಿಯ ಅಧ್ಯಕ್ಷರಾದ ಪ್ರಹ್ಲಾದ್ ಜೋಶಿ, ಪ್ರಸಾದ್ ಕುಲಕರ್ಣಿ, ವ್ಯಾಸಾಚಾರ್ಯ ಕುಲಕರ್ಣಿ, ವೇದವತಿ ಕುಲಕರ್ಣಿ, ಆರ್ ಕುಲಕರ್ಣಿ ಉಪಸ್ಥಿತರಿದ್ದರು. ಎಸ್.ಎಲ್. ಮನ್ನೂರ್ ನಿರೂಪಿಸಿದರು. ಪವನ್ ದೇಶಪಾಂಡೆ ವಂದಿಸಿದರು. ಸಮಾಜದಲ್ಲಿ ಅನೇಕ ಸಂಘಟನೆಗಳು ಅವೆಲ್ಲವೂ ಕೂಡ ಒಂದಕ್ಕೊಂದು ಪೂರಕವಾಗಿರಬೇಕು. ಒಂದಕ್ಕೊಂದು ವಿರೋಧಿ ಅಲ್ಲ, ಪ್ರತಿಸ್ಪರ್ಧಿ ಅಲ್ಲ, ಎಲ್ಲವೂ ಒಂದಕ್ಕೊಂದು ಪೂರಕವಾಗಿ. ಹಾಗೆ ಒಂದು ಗರ್ಭಗುಡಿ ಇರುತ್ತೆ, ದೇವರ ಗರ್ಭಗುಡಿ ಇರುತ್ತೆ. ಅದಕ್ಕೆ ಎಷ್ಟು ಪ್ರಾಕಾರಗಳು? 1, 2, 3, 4, 5, 6, 7, 8, 9 ಪ್ರಕಾರಗಳು ಕೂಡ ಇರೋದಿದೆ. ಆ 9 ಪ್ರಕಾರಗಳು ಯಾಕಿದ್ದಾವೆ? ಎಲ್ಲವೂ ಕೂಡ ಗರ್ಭಗುಡಿಯ ರಕ್ಷಣೆಗೋಸ್ಕರ. ಅದರಂತೆ ನಮ್ಮ ಹಿಂದೂ ಸಂಘಟನೆಗಳು ಅವೆಲ್ಲ ಕೂಡ ಒಂದಾಗಿ ದುಡಿಬೇಕು. ಕಿತ್ತಳೆಯ ಹಣ್ಣಿರುತ್ತೆ, ಅನೇಕ ತೊಳೆಗಳು ಹೇಗಿರ್ತಾವೆ? ಎಲ್ಲವೂ ಕೂಡ ಒಮ್ಮುಖವಾಗಿರ್ತಾವೆ, ಒಂದು ಕಡೆ ಮುಖ ಮಾಡಿರ್ತಾರೆ. ಕಿತ್ತಳೆ ತೊಳೆಗಳು